ಈ ಒಂದು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಬರದೆ ಬೇಸಿಗೆ ಕಾಲದಿಂದಾಗಿ ಈ ಹಾಹಾಕಾರ ಶುರುವಾಗಿರೋದಿಲ್ಲ, ಬದಲಾಗಿ ಅಧಿಕಾರಿಗಳ ಕಣ್ಣಾ ಮುಚ್ಚಾಲೆ ಆಟದಿಂದಾಗಿ ಅಂತ ಹೇಳಲಾಗ್ತದೆ. ಏನಾಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ನಾನಿವತ್ತು ಹಿರೇಕೆರೂರು ತಾಲೂಕಿನ ಚೆನ್ನೂರ ತಂಡದಲ್ಲಿದ್ದೇನೆ. ಜೆಜೆಎಂ ಅನ್ನೋದು ಕೋಟಿ ಕೋಟಿ ಹಣವನ್ನು ಹಾಕಿ ಅಲ್ಲಿ ಹುಣಸೆನ್ ತರುವಂತ ಕೆಲಸ ಆಗಿರುವಂತದ್ದು. ಪ್ರತಿ ಬಾರಿ ಜಿಲ್ಲಾ ಸಚಿವರ ಮುಂದೆ ಅಧಿಕಾರಿಗಳು ತಲೆ ಆಡಿಸಿ ಕೆಲಸ ಮಾಡಿದ ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ, ಆದರೆ ಯಾವ ಕೆಲಸವೂ ಆಗಿಲ್ಲ. ಸರಿಸುಮಾರು 3 ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಈ ಜೆಜೆಎಂ ಕಾಮಗಾರನ ಮಾಡಿದ್ರು, ಆದರೆ ಒಂದೇ ಒಂದು ತೊಟ್ಟ ಹನಿ ನೀರು ಕೂಡ ಬಂದಿಲ್ಲ. ಅದರಲ್ಲೂ ಕೂಡ ಹಿರೇಕೆರೂರಿನ ಕಟ್ಟಕಡೆಯ ಹಳ್ಳಿ ಅಂತ ಹೇಳ್ಬೋದು ಈ ಚಿಮ್ಮಗುನ್ ತಾಂಡ. ಇಲ್ಲಿ ಹೆಚ್ಚು ಬಂಜಾರ ಸಮುದಾಯದ ಹೆಚ್ಚಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಕಾಣ್ತಾ ಇದೆ, ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಅಡಿಯಲ್ಲಿ ಏನೋ ಮಿಷನ್ ಅಡಿ ಇದೆ, ಅದರ ಅಡಿಯಲ್ಲಿ ಮಾಡುವಂತಹ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಆಗಿದೆ. ಅದರಲ್ಲೂ ಕೂಡ ಪೈಪ್ಗಳನ್ನ ನೇರವಾಗಿ ಮೇಲ್ಭಾಗದಲ್ಲೇ ಹಾಕಿದಾರಂತೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಡವರೇ ಇರುವಂತದ್ದು. ಇವರ ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಸರ್ಕಾರ ಏನೋ ಜಾರಿ ಮಾಡಿತು, ಆದರೆ ಯಾವುದೇ ರೀತಿಯ ನೀರು ಮಾತ್ರ ಒಂದು ಬಾರಿಯೂ ಬಂದಿಲ್ಲಂತೆ. ಹೀಗಾಗಿ ಅಕ್ಕಪಕ್ಕ ಇರುವ ಟ್ಯಾಂಕರ್ಗಳಲ್ಲಿ ಸರಿಸುಮಾರು 90 ಕುಟುಂಬಗಳೇನಿದಾವೆ, ಅಷ್ಟು ಕುಟುಂಬಗಳು ಇಲ್ಲಿ ಈಗ ಆ ನೀರನ್ನು ತುಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬಂಜಾರ ಸಮುದಾಯದ ಜನರು ಹೆಚ್ಚಾಗಿರೋದ್ರಿಂದ ಈ ಒಂದು ಗ್ರಾಮವನ್ನ ಕಡೆಗಣಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಪ್ರತಿ ಬಾರಿ ಅಧಿಕಾರಿಗಳಿಗೆ ಕರೆ ಮಾಡಿದಾಗಲೂ ಕೂಡ ಇಂಥ ಊರು ಅಂತ ಹೇಳಿದ ತಕ್ಷಣ ಫೋನ್ಗಳನ್ನು ಕೂಡ ಕಟ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಇಲ್ಲಿ ಏನಿತ್ತು ಇದಕ್ಕೆ ಮೀಟರ್ ಹಾಕಿದ್ದಾರೆ, ಮೀಟರ್ ವ್ಯವಸ್ಥೆ, ಪೈಪ್ಲೈನ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿರುವಂತದ್ದು. ಜನರು ಮಾತ್ರ ಹಿಡಿಶಾಪ ಹಾಕ್ತಾನೆ ಬರ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗಳ ಮುಂದೆ ಕೂಡ ಜಲೋತ್ಸವ, ಮನೆ ಮನೆಗೆ ಗಂಗೆ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿ ಸರ್ಕಾರ ಏನೋ ಕೆಲಸ ಮಾಡ್ಬಿಡ್ತು ಅಂತ ಹೇಳಿ ದೊಡ್ಡದಾಗಿ ತೋರಿಸ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಮಗಾರಿ ಸಂಪೂರ್ಣ ಆಗದೆ ನೀರನ್ನು ಕೂಡ ನೀಡದೆ ಜನರಿಗೆ ನೀರಿನತ್ತ ಹಾಹಾಕಾರ ಮಾಡ್ತಾರೆ. ಬೇಸಿಗೆ ಕಾಲ ಬಂತು ಅಂದ್ರೆ ಗ್ರಾಮೀಣ ಭಾಗದ ಜನರು ಸತ್ಯ ಹೋಗಬೇಕು, ಆ ರೀತಿ ನೀರಿನ ಸಮಸ್ಯೆ ಆಗುವಂತದ್ದು. ಇನ್ನಾದ್ರೂ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೆಲವು ಸಚಿವರ ಮುಂದೆ ಮಾತನಾಡಿಬಿಟ್ಟು ಕೆಲಸ ಮಾಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪ್ರದೇಶಕರ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂತ ಈ ಒಂದು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಬರದೆ ಬೇಸಿಗೆ ಕಾಲದಿಂದಾಗಿ ಈ ಹಾಹಾಕಾರ ಶುರುವಾಗಿರೋದಿಲ್ಲ, ಬದಲಾಗಿ ಅಧಿಕಾರಿಗಳ ಕಣ್ಣಾ ಮುಚ್ಚಾಲೆ ಆಟದಿಂದಾಗಿ ಅಂತ ಹೇಳಲಾಗ್ತದೆ. ಏನಾಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ನಾನಿವತ್ತು ಹಿರೇಕೆರೂರು ತಾಲೂಕಿನ ಚೆನ್ನೂರ ತಂಡದಲ್ಲಿದ್ದೇನೆ. ಜೆಜೆಎಂ ಅನ್ನೋದು ಕೋಟಿ ಕೋಟಿ ಹಣವನ್ನು ಹಾಕಿ ಅಲ್ಲಿ ಹುಣಸೆನ್ ತರುವಂತ ಕೆಲಸ ಆಗಿರುವಂತದ್ದು. ಪ್ರತಿ ಬಾರಿ ಜಿಲ್ಲಾ ಸಚಿವರ ಮುಂದೆ ಅಧಿಕಾರಿಗಳು ತಲೆ ಆಡಿಸಿ ಕೆಲಸ ಮಾಡಿದ ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ, ಆದರೆ ಯಾವ ಕೆಲಸವೂ ಆಗಿಲ್ಲ. ಸರಿಸುಮಾರು 3 ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಈ ಜೆಜೆಎಂ ಕಾಮಗಾರನ ಮಾಡಿದ್ರು, ಆದರೆ ಒಂದೇ ಒಂದು ತೊಟ್ಟ ಹನಿ ನೀರು ಕೂಡ ಬಂದಿಲ್ಲ. ಅದರಲ್ಲೂ ಕೂಡ ಹಿರೇಕೆರೂರಿನ ಕಟ್ಟಕಡೆಯ ಹಳ್ಳಿ ಅಂತ ಹೇಳ್ಬೋದು ಈ ಚಿಮ್ಮಗುನ್ ತಾಂಡ. ಇಲ್ಲಿ ಹೆಚ್ಚು ಬಂಜಾರ ಸಮುದಾಯದ ಹೆಚ್ಚಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಕಾಣ್ತಾ ಇದೆ, ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಅಡಿಯಲ್ಲಿ ಏನೋ ಮಿಷನ್ ಅಡಿ ಇದೆ, ಅದರ ಅಡಿಯಲ್ಲಿ ಮಾಡುವಂತಹ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಆಗಿದೆ. ಅದರಲ್ಲೂ ಕೂಡ ಪೈಪ್ಗಳನ್ನ ನೇರವಾಗಿ ಮೇಲ್ಭಾಗದಲ್ಲೇ ಹಾಕಿದಾರಂತೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಡವರೇ ಇರುವಂತದ್ದು. ಇವರ ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಸರ್ಕಾರ ಏನೋ ಜಾರಿ ಮಾಡಿತು, ಆದರೆ ಯಾವುದೇ ರೀತಿಯ ನೀರು ಮಾತ್ರ ಒಂದು ಬಾರಿಯೂ ಬಂದಿಲ್ಲಂತೆ. ಹೀಗಾಗಿ ಅಕ್ಕಪಕ್ಕ ಇರುವ ಟ್ಯಾಂಕರ್ಗಳಲ್ಲಿ ಸರಿಸುಮಾರು 90 ಕುಟುಂಬಗಳೇನಿದಾವೆ, ಅಷ್ಟು ಕುಟುಂಬಗಳು ಇಲ್ಲಿ ಈಗ ಆ ನೀರನ್ನು ತುಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬಂಜಾರ ಸಮುದಾಯದ ಜನರು ಹೆಚ್ಚಾಗಿರೋದ್ರಿಂದ ಈ ಒಂದು ಗ್ರಾಮವನ್ನ ಕಡೆಗಣಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಪ್ರತಿ ಬಾರಿ ಅಧಿಕಾರಿಗಳಿಗೆ ಕರೆ ಮಾಡಿದಾಗಲೂ ಕೂಡ ಇಂಥ ಊರು ಅಂತ ಹೇಳಿದ ತಕ್ಷಣ ಫೋನ್ಗಳನ್ನು ಕೂಡ ಕಟ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಇಲ್ಲಿ ಏನಿತ್ತು ಇದಕ್ಕೆ ಮೀಟರ್ ಹಾಕಿದ್ದಾರೆ, ಮೀಟರ್ ವ್ಯವಸ್ಥೆ, ಪೈಪ್ಲೈನ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿರುವಂತದ್ದು. ಜನರು ಮಾತ್ರ ಹಿಡಿಶಾಪ ಹಾಕ್ತಾನೆ ಬರ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗಳ ಮುಂದೆ ಕೂಡ ಜಲೋತ್ಸವ, ಮನೆ ಮನೆಗೆ ಗಂಗೆ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿ ಸರ್ಕಾರ ಏನೋ ಕೆಲಸ ಮಾಡ್ಬಿಡ್ತು ಅಂತ ಹೇಳಿ ದೊಡ್ಡದಾಗಿ ತೋರಿಸ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಮಗಾರಿ ಸಂಪೂರ್ಣ ಆಗದೆ ನೀರನ್ನು ಕೂಡ ನೀಡದೆ ಜನರಿಗೆ ನೀರಿನತ್ತ ಹಾಹಾಕಾರ ಮಾಡ್ತಾರೆ. ಬೇಸಿಗೆ ಕಾಲ ಬಂತು ಅಂದ್ರೆ ಗ್ರಾಮೀಣ ಭಾಗದ ಜನರು ಸತ್ಯ ಹೋಗಬೇಕು, ಆ ರೀತಿ ನೀರಿನ ಸಮಸ್ಯೆ ಆಗುವಂತದ್ದು. ಇನ್ನಾದ್ರೂ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೆಲವು ಸಚಿವರ ಮುಂದೆ ಮಾತನಾಡಿಬಿಟ್ಟು ಕೆಲಸ ಮಾಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪ್ರದೇಶಕರ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂತ ಈ ಒಂದು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಬರದೆ ಬೇಸಿಗೆ ಕಾಲದಿಂದಾಗಿ ಈ ಹಾಹಾಕಾರ ಶುರುವಾಗಿರೋದಿಲ್ಲ, ಬದಲಾಗಿ ಅಧಿಕಾರಿಗಳ ಕಣ್ಣಾ ಮುಚ್ಚಾಲೆ ಆಟದಿಂದಾಗಿ ಅಂತ ಹೇಳಲಾಗ್ತದೆ. ಏನಾಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ,
ನೋಡ್ಕೊಂಬನ್ನಿ. ನಾನಿವತ್ತು ಹಿರೇಕೆರೂರು ತಾಲೂಕಿನ ಚೆನ್ನೂರಿನ ತಂಡದಲ್ಲಿದ್ದೇನೆ. ಜೆಜೆಎಂ ಅನ್ನೋದು ಕೋಟಿ ಕೋಟಿ ಹಣವನ್ನು ಹಾಕಿ ಅಲ್ಲಿ ಹುಣಸೆಂತ ಕೆಲಸ ಆಗಿರುವಂತದ್ದು. ಪ್ರತಿ ಬಾರಿ ಜಿಲ್ಲಾ ಸಚಿವರ ಮುಂದೆ ಅಧಿಕಾರಿಗಳು ತಲೆ ಆಡಿಸಿ ಕೆಲಸ ಮಾಡಿದ ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಯಾವ ಕೆಲಸವೂ ಆಗಿಲ್ಲ. ಸರಿಸುಮಾರು 3 ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಈ ಜೆಜೆಎಂ ಕಾಮಗಾರನ ಮಾಡಿದ್ರು. ಆದರೆ ಒಂದೇ ಒಂದು ತೊಟ್ಟ ಹನಿ ನೀರು ಕೂಡ ಬಂದಿಲ್ಲ. ಅದರಲ್ಲೂ ಕೂಡ ಹಿರೇಕೆರೂರಿನ ಕಟ್ಟಕಡೆಯ ಹಳ್ಳಿ ಅಂತ ಹೇಳ್ಬೋದು ಈ ಚೆನ್ನೂರಿನ ತಾಂಡ. ಇಲ್ಲಿ ಹೆಚ್ಚು ಬಂಜಾರ ಸಮುದಾಯದವರು ಹೆಚ್ಚಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಕಾಣ್ತಾ ಇದೆ, ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಅಡಿಯಲ್ಲಿ ಏನೋ ಮಿಷನ್ ಅಡಿ ಇದೆ, ಅದರ ಅಡಿಯಲ್ಲಿ ಮಾಡುವಂತಹ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಆಗಿದೆ. ಅದರಲ್ಲೂ ಕೂಡ ಪೈಪ್ಗಳನ್ನ ನೇರವಾಗಿ ಮೇಲ್ಭಾಗದಲ್ಲೇ ಹಾಕಿದಾರಂತೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಡವರೇ ಇರುವಂತದ್ದು. ಇವರ ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಸರ್ಕಾರ ಏನೋ ಜಾರಿ ಮಾಡಿತು. ಆದರೆ ಯಾವುದೇ ರೀತಿಯ ನೀರು ಮಾತ್ರ ಒಂದು ಬಾರಿಯೂ ಬಂದಿಲ್ಲಂತೆ. ಹೀಗಾಗಿ ಅಕ್ಕಪಕ್ಕ ಇರುವ ಟ್ಯಾಂಕರ್ಗಳಲ್ಲಿ ಸರಿಸುಮಾರು 90 ಕುಟುಂಬಗಳೇನಿದಾವೆ, ಅಷ್ಟು ಕುಟುಂಬಗಳು ಇಲ್ಲಿ ಈಗ ಆ ನೀರನ್ನು ತುಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬಂಜಾರ ಸಮುದಾಯದ ಜನರು ಹೆಚ್ಚಾಗಿರೋದ್ರಿಂದ ಈ ಒಂದು ಗ್ರಾಮವನ್ನ ಕಡೆಗಣಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಪ್ರತಿ ಬಾರಿ ಅಧಿಕಾರಿಗಳಿಗೆ ಕರೆ ಮಾಡಿದಾಗಲೂ ಕೂಡ ಇಂಥ ಊರು ಅಂತ ಹೇಳಿದ ತಕ್ಷಣ ಫೋನ್ಗಳನ್ನು ಕೂಡ ಕಟ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಇಲ್ಲಿ ಏನಿತ್ತು ಇದಕ್ಕೆ ಮೀಟರ್ ಹಾಕಿದ್ದಾರೆ, ಮೀಟರ್ ವ್ಯವಸ್ಥೆ, ಪೈಪ್ಲೈನ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿರುವಂತದ್ದು. ಜನರು ಮಾತ್ರ ಹಿಡಿಶಾಪ ಹಾಕ್ತಾನೆ ಬರ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗಳ ಮುಂದೆ ಕೂಡ ಜಲೋತ್ಸವ, ಮನೆ ಮನೆಗೆ ಗಂಗೆ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿ ಸರ್ಕಾರ ಏನೋ ಕೆಲಸ ಮಾಡ್ಬಿಡ್ತು ಅಂತ ಹೇಳಿ ದೊಡ್ಡದಾಗಿ ತೋರಿಸ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಮಗಾರಿ ಸಂಪೂರ್ಣ ಆಗದೆ ನೀರನ್ನು ಕೂಡ ನೀಡದೆ ಜನರಿಗೆ ನೀರಿನತ್ತ ಹಾಹಾಕಾರ ಮಾಡ್ತಾರೆ. ಬೇಸಿಗೆಕಾಲ ಬಂತು ಅಂದ್ರೆ ಗ್ರಾಮೀಣ ಭಾಗದ ಜನರು ಸತ್ಯ ಹೋಗಬೇಕು, ಆ ರೀತಿ ನೀರಿನ ಸಮಸ್ಯೆ ಆಗುವಂತದ್ದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೆಲವು ಸಚಿವರ ಮುಂದೆ ಮಾತನಾಡಿಬಿಟ್ಟು ಕೆಲಸ ಮಾಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪ್ರದೇಶ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂತ ಈ ಒಂದು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಬರದೆ ಬೇಸಿಗೆ ಕಾಲದಿಂದಾಗಿ ಈ ಹಾಹಾಕಾರ ಶುರುವಾಗಿರೋದಿಲ್ಲ, ಬದಲಾಗಿ ಅಧಿಕಾರಿಗಳ ಕಣ್ಣಾ ಮುಚ್ಚಾಲೆ ಆಟದಿಂದಾಗಿ ಅಂತ ಹೇಳಲಾಗ್ತದೆ. ಏನಾಗಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನಾನಿವತ್ತು ಹಿರೇಕೆರೂರು ತಾಲೂಕಿನ ಚೆನ್ನೂರಿನ ತಂಡದಲ್ಲಿದ್ದೇನೆ. ಜೆಜೆಎಂ ಅನ್ನೋದು ಕೋಟಿ ಕೋಟಿ ಹಣವನ್ನು ಹಾಕಿ ಅಲ್ಲಿ ಹುಣಸೆಂತ ಕೆಲಸ ಆಗಿರುವಂತದ್ದು. ಪ್ರತಿ ಬಾರಿ ಜಿಲ್ಲಾ ಸಚಿವರ ಮುಂದೆ ಅಧಿಕಾರಿಗಳು ತಲೆ ಆಡಿಸಿ ಕೆಲಸ ಮಾಡಿದ ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಯಾವ ಕೆಲಸವೂ ಆಗಿಲ್ಲ. ಸರಿಸುಮಾರು 3 ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಈ ಜೆಜೆಎಂ ಕಾಮಗಾರನ ಮಾಡಿದ್ರು. ಆದರೆ ಒಂದೇ ಒಂದು ತೊಟ್ಟ ಹನಿ ನೀರು ಕೂಡ ಬಂದಿಲ್ಲ. ಅದರಲ್ಲೂ ಕೂಡ ಹಿರೇಕೆರೂರಿನ ಕಟ್ಟಕಡೆಯ ಹಳ್ಳಿ ಅಂತ ಹೇಳ್ಬೋದು ಈ ಚೆನ್ನೂರಿನ ತಾಂಡ. ಇಲ್ಲಿ ಹೆಚ್ಚು ಬಂಜಾರ ಸಮುದಾಯದವರು ಹೆಚ್ಚಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ಕಾಣ್ತಾ ಇದೆ, ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಅಡಿಯಲ್ಲಿ ಏನೋ ಮಿಷನ್ ಅಡಿ ಇದೆ, ಅದರ ಅಡಿಯಲ್ಲಿ ಮಾಡುವಂತಹ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಆಗಿದೆ. ಅದರಲ್ಲೂ ಕೂಡ ಪೈಪ್ಗಳನ್ನ ನೇರವಾಗಿ ಮೇಲ್ಭಾಗದಲ್ಲೇ ಹಾಕಿದಾರಂತೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಡವರೇ ಇರುವಂತದ್ದು. ಇವರ ಮನೆ ಮನೆಗೆ ಜಲೋತ್ಸವ ಅನ್ನುವಂತಹ ಸರ್ಕಾರ ಏನೋ ಜಾರಿ ಮಾಡಿತು. ಆದರೆ ಯಾವುದೇ ರೀತಿಯ ನೀರು ಮಾತ್ರ ಒಂದು ಬಾರಿಯೂ ಬಂದಿಲ್ಲಂತೆ. ಹೀಗಾಗಿ ಅಕ್ಕಪಕ್ಕ ಇರುವ ಟ್ಯಾಂಕರ್ಗಳಲ್ಲಿ ಸರಿಸುಮಾರು 90 ಕುಟುಂಬಗಳೇನಿದಾವೆ, ಅಷ್ಟು ಕುಟುಂಬಗಳು ಇಲ್ಲಿ ಈಗ ಆ ನೀರನ್ನು ತುಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬಂಜಾರ ಸಮುದಾಯದ ಜನರು ಹೆಚ್ಚಾಗಿರೋದ್ರಿಂದ ಈ ಒಂದು ಗ್ರಾಮವನ್ನ ಕಡೆಗಣಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಪ್ರತಿ ಬಾರಿ ಅಧಿಕಾರಿಗಳಿಗೆ ಕರೆ ಮಾಡಿದಾಗಲೂ ಕೂಡ ಇಂಥ ಊರು ಅಂತ ಹೇಳಿದ ತಕ್ಷಣ ಫೋನ್ಗಳನ್ನು ಕೂಡ ಕಟ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಇಲ್ಲಿ ಏನಿತ್ತು ಇದಕ್ಕೆ ಮೀಟರ್ ಹಾಕಿದ್ದಾರೆ, ಮೀಟರ್ ವ್ಯವಸ್ಥೆ, ಪೈಪ್ಲೈನ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿರುವಂತದ್ದು. ಜನರು ಮಾತ್ರ ಹಿಡಿಶಾಪ ಹಾಕ್ತಾನೆ ಬರ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗಳ ಮುಂದೆ ಕೂಡ ಜಲೋತ್ಸವ, ಮನೆ ಮನೆಗೆ ಗಂಗೆ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿ ಸರ್ಕಾರ ಏನೋ ಕೆಲಸ ಮಾಡ್ಬಿಡ್ತು ಅಂತ ಹೇಳಿ ದೊಡ್ಡದಾಗಿ ತೋರಿಸ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಮಗಾರಿ ಸಂಪೂರ್ಣ ಆಗದೆ ನೀರನ್ನು ಕೂಡ ನೀಡದೆ ಜನರಿಗೆ ನೀರಿನತ್ತ ಹಾಹಾಕಾರ ಮಾಡ್ತಾರೆ. ಬೇಸಿಗೆಕಾಲ ಬಂತು ಅಂದ್ರೆ ಗ್ರಾಮೀಣ ಭಾಗದ ಜನರು ಸತ್ಯ ಹೋಗಬೇಕು, ಆ ರೀತಿ ನೀರಿನ ಸಮಸ್ಯೆ ಆಗುವಂತದ್ದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೆಲವು ಸಚಿವರ ಮುಂದೆ ಮಾತನಾಡಿಬಿಟ್ಟು ಕೆಲಸ ಮಾಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪ್ರದೇಶ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್